ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಮೈಸೂರು ಟು ಚಿತ್ರದುರ್ಗ ಶ್ರೀಗಳ ಕೇಸ್ ಶಿಫ್ಟ್. ದುರ್ಗಕ್ಕೆ ಬಂದ ಸಂತ್ರಸ್ತರು, ಮಠದಲ್ಲೇ ಉಳಿದ ಶ್ರೀಗಳು, ಮಠದತ್ತ ಭಕ್ತರ ದಂಡು, ಆಗುತ್ತಾ ಆರೋಪಿಗಳ ಬಂಧನ. ಪೋಕ್ಸೋ ಬಲೆಯಲ್ಲಿ ಮುರುಘಾ ಶ್ರೀಗಳಿರುವಂತಹ ಸ್ಟೋರಿ ಇದು. ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣರ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿದೆ. ತನಿಖೆ ಬಗ್ಗೆ ಒಡನಾಡಿ ಸೇವಾ ಸಂಸ್ಥೆ ಅಸಮಾಧಾನ ವ್ಯಕ್ತಪಡಿಸ್ತಾ ಇದೆ. ಯಾವ ತರ ಅಂದ್ರೆ ತನಿಖೆ ದಿಕ್ಕನ್ನ ತಪ್ಪಿಸ್ತಾ ಇದ್ದಾರೆ ಅಂತ ಸಂಸ್ಥೆಯ ಮುಖ್ಯಸ್ಥ ಪರಶುರಾಮ್ ಆರೋಪವನ್ನ ಮಾಡಿದ್ದಾರೆ. ಈಗ ಪ್ರೊಸೀಜರ್ ಪ್ರಕಾರ ತಮ್ಮ ಆಪ್ತ ಸಮಾಲೋಚಕರನ್ನ ಇರಿಸಿಕೊಂಡಲ್ಲಿ ವಿಚಾರಣೆ ನಡೆಸಬೇಕಾಗಿತ್ತು. ಆದ್ರೆ ಮಕ್ಕಳ ಜೊತೆಯಲ್ಲಿ ಅವರನ್ನ ಇರೋಕ್ ಬಿಡ್ತಾ ಇಲ್ಲ, ಅವರನ್ನ ಹೊರಗಡೆ ಕಳಿಸಿದ್ದಾರೆ. ಕಾನೂನಿನ ಪ್ರಕಾರ ಅಲ್ಲಿ ವಿಚಾರಣೆ ನಡೀತಾ ಇಲ್ಲ. ಕಾನೂನಿನ ಎಲ್ಲ ಅಂಶಗಳನ್ನ ಗಾಳಿಗೆ ತೂರಿದ್ದಾರೆ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಪರಶುರಾಮ್. ಮಕ್ಕಳ ರಕ್ಷಣಾ ಸಮಿತಿಯಿಂದ ಕಾನೂನಿನ ನಿರ್ಲಕ್ಷ್ಯ ಆಗ್ತಿದೆ ಅಂತಾನು ಆರೋಪ ಮಾಡಿದ್ದಾರೆ. ಮಕ್ಕಳಿಗೆ ನ್ಯಾಯ ಸಿಗುವಂತ ನಿರೀಕ್ಷೆಗಳು ಈ ಬೆಳವಣಿಗೆ ನೋಡ್ತಾ ಇದ್ರೆ ಕಡಿಮೆ ಆಗ್ತಾ ಇದೆ. ಮಕ್ಕಳಿಗೆ ನ್ಯಾಯ ಸಿಗೋವರೆಗೂ ನಾವು ಹೋರಾಟ ಮಾಡ್ತೀವಿ. ಮಕ್ಕಳ ಪರವಾಗಿ ಸಿಡಬ್ಲ್ಯೂಸಿ ನಿಲ್ಲದೇ ಇರೋದು ಕಳವಳಕಾರಿ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ಸಂಬಂಧ ಸರ್ವೋಚ್ಚ ನ್ಯಾಯಾಲಯದ ಕದ ಬೇಕಾದ್ರೂ ನಾವು ತಟ್ತೀವಿ, ಮಕ್ಕಳಿಗೆ ನ್ಯಾಯ ಸಿಗೋ ತನಕ ನಾವು ಹೋರಾಟ ಮಾಡೇ ಮಾಡ್ತೀವಿ ಅಂತ ನ್ಯೂಸ್ 18 ಕನ್ನಡಕ್ಕೆ ಸಂಸ್ಥೆ ಮುಖ್ಯಸ್ಥ ಪರಶುರಾಮ್ ಹೇಳಿಕೆ ಕೊಟ್ಟಿದ್ದಾರೆ. ಪರಶುರಾಮ್ ಅವರನ್ನ ನಮ್ಮ ಪ್ರತಿನಿಧಿ ದಿವ್ಯೇಶ್ ಮಾತನಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಯಾವ ತರ ಅಸಮಾಧಾನ ಪರಶುರಾಮ್ ವ್ಯಕ್ತಪಡಿಸಿದ್ದಾರೆ ನೋಡೋಣ. ಮುರುಘಾ ಮಠದಲ್ಲಿ ನಡೆದಿರುವಂತಹ ಒಂದು ಆರೋಪ ಏನಿದೆ, ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ 2 ಮಕ್ಕಳಿದ್ರು. ಈಗ 2 ಮಕ್ಕಳು ಕೂಡ ಈಗ ಚಿತ್ರದುರ್ಗಕ್ಕೆ ನಿನ್ನೆ ಕೂಡ ಪ್ರಯಾಣವನ್ನು ಬೆಳೆಸಿದ್ದಾರೆ. ಆದರೆ ಆ ಮಕ್ಕಳ ಪರಿಸ್ಥಿತಿ ಅಲ್ಲಿ ಹೇಗಿದೆ, ಆ ಮಕ್ಕಳು ಯಾವ ರೀತಿಯಾಗಿ ಏನು ತನಿಖೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅನ್ನೋ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಏನು ಒಡನಾಡಿ ಸಂಸ್ಥೆಯ ಮುಖ್ಯಸ್ಥರಾಗಿರುವಂತಹ ಪರಶುರಾಮ್ ತನಿಖಾ ಸಲುವಾಗಿ ಹೋಗಿದ್ದಾರೆ. ಹಾಗೆ ಮಕ್ಕಳು ವಿಶ್ವಾಸವಿಡುವ ನಮ್ಮ ಆಪ್ತ ಸಮಾಲೋಚಕರು ಮತ್ತು ಇನ್ನೊಬ್ಬರು ಕ್ಷೇತ್ರ ಕಾರ್ಯಕರ್ತರನ್ನು ಜೊತೆ ಮಾಡಿ ಕಳಿಸಲಾಗಿತ್ತು. ಆದರೆ ಅಲ್ಲಿ ಏನಾಗಿದೆ ಮುಖ್ಯವಾದಂಥ ಅಂಶ ಅಂತ ಹೇಳಿದರೆ, ಕ್ಷೇತ್ರ ಕಾರ್ಯಕರ್ತರನ್ನಾಗಲಿ ಅಥವಾ ಆ ಮಕ್ಕಳು ವಿಶ್ವಾಸ ಇಡುವಂಥ ವ್ಯಕ್ತಿಯಾದ ಆಪ್ತ ಸಮಾಲೋಚಕರಾಗಲಿ ಅವ್ರನ್ನ ಒಳಗಡೆ ಸೇರಿಸಲಿಲ್ಲ. ಒಂದು. ಎರಡನೇದು 4:45ಗೆ ರೀಚ್ ಆಗಿದ್ದಾರೆ. ಅವ್ರನ್ನ ಮಳೆಯಲ್ಲಿ ಹೊರಗಡೆ ನಿಲ್ಲಿಸಿದ್ದಾರೆ 2 ಹೆಣ್ಣು ಮಕ್ಕಳನ್ನ. ಆ ಮಕ್ಕಳಿಗೆ ಧೈರ್ಯವನ್ನು, ಆ ಮಕ್ಕಳಿಗೆ ವಿಶ್ವಾಸವನ್ನು ವೃದ್ಧಿಸುವಂಥ ಈ ವ್ಯಕ್ತಿಗಳನ್ನೇ ಹೊರಗಡೆ ನಿಲ್ಲಿಸಿದ್ರೆ ಯಾಕೋ ಅಲ್ಲಿಯ ನ್ಯಾಯಿಕ ಸ್ಥಾನದ ಬಗ್ಗೆ ನನಗೆ ಅನುಮಾನಗಳು ದಟ್ಟವಾಗ್ತಾ ಇದೆ. ಯಾಕೆ ಅಂತ ಹೇಳಿದರೆ, ಆ ಮಳೆಯಲ್ಲಿ ಹೆಣ್ಣು ಮಕ್ಕಳ ಸಪೋರ್ಟಿಗೆ ಹೋದಂಥ ಸಂದರ್ಭದಲ್ಲಿ ಒಂದು ವಿಶ್ವಾಸಕ್ಕೆ ತಗೊಳ್ಳುವಂಥ ಕಾನೂನನ್ವಯ ಫೋಸ್ಕೋ ವಿಶ್ವಾಸ ಇಡುವ ವ್ಯಕ್ತಿಯನ್ನು ಜೊತೆಲಿ ಇಟ್ಕೋಬೇಕು ಅನ್ನುವಂಥದ್ದು ಕಾನೂನಿದೆ. ಈ ಕಾನೂನಿನ ತಿಳುವಳಿಕೆಯೇ ಇಲ್ಲದಿರುವ ವ್ಯಕ್ತಿ, ಅದರಿಂದ ತತ್ಕ್ಷಣ ನಾವು ಜಿಲ್ಲಾ ನ್ಯಾಯಾಧೀಶರು ಮಧ್ಯಪ್ರವೇಶ ಮಾಡಬೇಕು. ಯಾಕೆ ಅಂತ ಹೇಳಿದರೆ, ಇಲ್ಲೆಲ್ಲೋ ಹೆಣ್ಣು ಮಕ್ಕಳನ್ನೇ ಇವರು ಹೊರಗಡೆ ನಿಲ್ಲಿಸ್ತಾರೆ. ಆ ವ್ಯಕ್ತಿಯನ್ನು ನಂಬಿಕೆಯಿಂದ ನಮ್ಮಲ್ಲಿಗೆ ಬಂದಿದ್ದಾರೆ. ಆ ನಂಬಿಕೆ ಡ್ಯಾಮೇಜ್ ಮಾಡಿದರೆ ಮಕ್ಕಳಿಗಾಗುವ ಆಘಾತ, ಈಗಾಗಲೇ ಸುಪ್ರೀಂ ಕೋರ್ಟಲ್ಲಿ ಕೆಲವು ಗೈಡೆನ್ಸ್ ಬಂದಿವೆ. ಆ ಆಘಾತವನ್ನು ಸೃಷ್ಟಿಸುವಂಥ ಪ್ರಕ್ರಿಯೆಗೆ ಇವರು ಚಾಲನೆ ಕೊಟ್ಟಿದ್ದು ನಮಗೆ ಆತಂಕವನ್ನು ಸೃಷ್ಟಿಸಿದೆ. ಈ ವಿಚಾರಕ್ಕೆ ತತ್ಕ್ಷಣ ಶ್ರೀಯುತರ CWC ಅಧ್ಯಕ್ಷರಿದ್ದಾರೆ, ಹೊರಟು ಇದು ಸಮರ್ಪಕವಾಗಿ ಸರಿಯಾದ ಕ್ರಮ ಅಲ್ಲ ಅಂತೇಳಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮುಖ್ಯ ನ್ಯಾಯಾಧೀಶರಿಗೆ ಇಲ್ಲಿಗೆ ಮತ್ತು ಇಮಿಡಿಯೇಟ್ ಆಗಿ ಕೇಂದ್ರದ ಅಂತಂದರೆ ಸರ್ವೋಚ್ಚ ನ್ಯಾಯಾಲಯಕ್ಕೂ ಕೂಡ ಕದ ತಟ್ಟುವ ನಿಟ್ಟಿನಲ್ಲಿ ಕ್ರಮ ಜರುಗಿಸಲಾಗ್ತಾ ಇದೆ. ಒರಿಜಿನಲ್ ಆಗಿ ಏನೆಲ್ಲ ನಡೆದಿದೆ ಘಟನೆ, ಅದಕ್ಕೆ ಸಂಬಂಧಪಟ್ಟಾಗೆ ಪ್ರಕರಣ ದಾಖಲಿಸ್ಕೊಳ್ಬೇಕಾಗಿತ್ತು. ಇಲ್ಲಿಂದ ಮೇಲ್ಮಟ್ಟದ FIR 0 FIR ಅಲ್ಲಿ ಕಳಿಸಿರ್ತಾರೆ. ಅದರ ಡೀಟೇಲ್ ಆದಂಥ ರಿಪೋರ್ಟನ್ನು ರೆಡಿ ಮಾಡಿಕೊಂಡು FIR ರೆಡಿ ಆಗಬೇಕು. ಆದರೆ ಇಲ್ಲಿ ವಿಶ್ವಾಸ ಇಡುವ ವ್ಯಕ್ತಿ ಯಾರಿದ್ದಾರೆ, ಅವ್ರ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ ಮೇಲೆ ಅದು ಅವರು ಬದಲಾಯಿಸುವಂಥದ್ದು ICPS ಡೈರೆಕ್ಟರ್ಗೆ ಸಿಗುವಂಥ ಮುಖ್ಯವಾದಂಥ ಅಂಶ. ಅದನ್ನು ಮಾಡಬೇಕು ಅವರು. ಯಾಕೆಂದರೆ ವಿಶ್ವಾಸ ಇಡುವ ವ್ಯಕ್ತಿ ಅಂತ ಹೇಳಿದರೆ ನಮ್ಮ CWC ಚೇರ್. ಆದರೆ ಇಲ್ಲಿ ವಿಶ್ವಾಸವನ್ನು ಇಡ್ಲಿಕ್ಕಾಗದ ಹಾಗೆ, ಏಕೆಂತಂದರೆ ಕಾನೂನು ಗಾಳಿಗೆ ತೂರಿರೋದ್ರಿಂದ ಪೋಸ್ಕೋ ಪ್ರಕರಣದ 2019 ಏನಿದೆ
ವಿಶ್ವಾಸದ ವ್ಯಕ್ತಿ ಅಂತ ಮಗು ಕರೆಯುವಂಥ ವ್ಯಕ್ತಿಯನ್ನ ಇವರು ಮಳೆಯಲ್ಲಿ ತಳ್ಳಿದ್ರೆ ಭೀತಿ ಅಲ್ಲದೆ ಮತ್ತೇನು ಸೃಷ್ಟಿಸ್ಲಿಕ್ಕೆ ಸಾಧ್ಯ? ಈ ಅಂಶದ ಮೇಲೆ ಅಲ್ಲಿ ಸಮಗ್ರವಾಗಿ ಕ್ರಮ ತತ್ಕ್ಷಣ ಜರುಗಿಸಬೇಕಾಗಿದೆ. ಭೀತಿ ಅಲ್ಲದೆ ಮತ್ತೇನು? ನಾನು ಸಪೋರ್ಟ್ ಮಾಡ್ತಿದ್ದೀನಿ ಆ ಮಗುನ ಅಂತಂದ್ರೆ ನನ್ನನ್ನೇ ಹೊರಗಡೆ ತಳ್ಳಿದ್ರೆ ಇದು ಭೀತಿಯನ್ನು ಸೃಷ್ಟಿಸದಲ್ಲದೆ ಮತ್ತೇನೇನು? ಇದು ಮತ್ತಿನ್ನೇನು? ಹಾಗಾಗಿ ನನಗೆ ನ್ಯಾಯಾಧೀಶರು ಇಮ್ಡಿಯೇಟ್ ಗಮನಕ್ಕೆ ತರ ಕೇಳಿದ್ದೀನಿ, ಇದು ಹಾಗೂ ಕೂಡ್ದು, ಈ ರೀತಿ ಹಾಗೂ ಕೂಡ್ದು. ಏನು ಹೇಳ್ತಾರೆ ಇದಕ್ಕೆ? ಇದು ಮಾನವೀಯತೆ ಅಂತಾರ? ವಾಟ್ ಎವರ್ ಮೇ ಬಿ. ಆದರೆ ಏನು ಸ್ವಾಮೀಜಿಗಳ ಬಗ್ಗೆ ಆದರೂ ಇವರು ಮತ್ತಷ್ಟು ತಪ್ಪು ಅಭಿಪ್ರಾಯ ಮೂಡಲಿಕ್ಕೆ ಕಾರಣಕರ್ತರಾಗ್ತಿದ್ದಾರೆ. ನಾನು ನೋಡ್ತೇನೆ ಇವತ್ತು ಏನಾಗ್ತದೆ ನೋಡ್ತೇನೆ. ಮೋಸ್ಟ್ಲಿ ಅಲ್ಲಿಯ ನ್ಯಾಯಾಲಯವೇ ಸಮಗ್ರವಾಗಿ ವರ್ಕ್ ಮಾಡ್ತದೆ ಅಂತ ಅನ್ಕೊಂಡಿದ್ದೇನೆ. ಆಗುತ್ತೆ, ಅವ್ರು ಮಾಡ್ತಾರೆ ಖಂಡಿತ. ಅದ್ರ ಮೇಲೆ ನಾನು ಒತ್ತಡ ಇರ್ಲಿಕ್ಕೂ ತಯಾರಿಲ್ಲ, ಮತ್ತೆ ಆ ಥರ ಮಾತಾಡ್ಲೂಬಾರ್ದು. ಅಕಸ್ಮಾತ್ ಆಗ್ಲಿಲ್ಲ ಅಂತ ಅಂದಾಗ ನೋಡೋಣ ಮುಂದಿನ ನಡೆ ಇದ್ದೇ ಇರುತ್ತಲ್ವಾ. ಮುಂದಿನ ನಡೆ ಅನ್ನುವಂಥದ್ದು ಮಕ್ಕಳಿಗೆ ನ್ಯಾಯ ದೊಕ್ಕಲೇಬೇಕು. ಯಾಕೆ ಅಂತ ಹೇಳಿದ್ರೆ ಈಗ ಸಂಧಾನ ಮತ್ತೊಂದು ಇವ್ರು ಮಾಡ್ಕೊಳ್ಳಿ, ಅದು ಬೇರೆ ವಿಚಾರಗಳು. ಅವನು ಅಲ್ಲಿ ಬಂದಂದು ನೋಡಿದ್ದೇನೆ ವರದಿಗಳನ್ನ. ಆದ್ರೆ ಮಕ್ಕಳಿಗಾದ ಅನ್ಯಾಯವನ್ನ ಸಂಧಾನ ಹೆಂಗ್ರಿ ಮಾಡ್ತೀರಾ? ಇದು ನನಗೆ ಒಬ್ಬ ಮಕ್ಕಳ ಹಕ್ಕುಗಳ ಸಂರಕ್ಷಣೆಯಾಗಿಯೂ ಕೂಡ ಸಂಧಾನ ಅನ್ನುವಂಥ ಪದ ಉಪಯೋಗಿಸೋದಿದೆಯಲ್ಲ ಮಕ್ಕಳ ಮೇಲೆ ಆಗಿರೋ ದೌರ್ಜನ್ಯಕ್ಕೆ, ಅದು ಅರ್ಥ ಏನ್ರಿ? ಇದು ನೋವಂತ ಇರ್ತದೆ, ಆತಂಕವಂತ ಇರ್ತದೆ, ಒಂದು ಭೀತಿಯನ್ನ ಇದೊಂದು ಹೆಪ್ಪುಗಟ್ಟಿದಂಥ ವಿಚಾರ. ಅವ್ರು ಏನೇ ಇರ್ಬೋದು, ಇದು ತಪ್ಪು. ಈಗ ನಮ್ಗೆ ಇವ್ರ ಮೇಲೆ ವಿಶ್ವಾಸ ಇಲ್ಲ, ಹಾಗಾಗಿ ಇದನ್ನು ಬದಲಾಯಿಸಬೇಕು. ಈ ವಿಶ್ವಾಸವಿಲ್ಲದ ವ್ಯಕ್ತಿ ಜೊತೆ ಹೇಗೆ ನಿರಂತರವಾಗಿ ಮಕ್ಕಳಿರ್ತಾರೆ? ಮತ್ತೆ ಆತಂಕಕ್ಕೆ ಒಳಗಾಗೋದಿಲ್ವೇನ್ರಿ? ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಸಾಗಬೇಕಾಗಿದೆ. ಅದಕ್ಕೆ ಗೌರವಾನ್ವಿತ ನ್ಯಾಯಾಧೀಶರು ಏನು ತೀರ್ಮಾನ ತಗೋತೋ ಅದಕ್ಕೆ ಬದ್ಧರಾಗಿದ್ದೀವಿ. ಇದಿಷ್ಟು ಪರಶ್ ಅವರ ಮಾತಾಗಿರೋಂಥದ್ದು. ಏನಂದ್ರೆ ಅಲ್ಲಿ ನಿನ್ನೆ ಇಂದು ಬೆಳಗಿನ ಜಾವ 4 ಗಂಟೆಗೆ ಮಕ್ಕಳು ಅಲ್ಲಿಗೆ ಹೋಗಿದ್ದಾರೆ. ಆದರೆ ಮಕ್ಕಳನ್ನ ಸರಿಯಾಗಿ ಅಲ್ಲಿ ಟ್ರೀಟ್ಮೆಂಟ್ ಮಾಡ್ಕೊಳ್ತಾ ಇಲ್ಲ. ಜೊತೆಗೆ ಮಕ್ಕಳ ಜೊತೆಗೆ ಹೋಗಿದ್ದಂಥ ನಮ್ಮ ಸಿಬ್ಬಂದಿಗಳಿದ್ದಾರೆ, ಅವರನ್ನು ಹೊರಗಿಟ್ಟು ಇಲ್ಲಿ ಅವರನ್ನು ತನಿಖೆಯನ್ನು ಮಾಡ್ತಾರೆ. ಎಲ್ಲೊಂದು ಕಡೆ ಮಕ್ಕಳನ್ನ ದಿಕ್ಕು ತಪ್ಪಿಸುವಂಥ ಪ್ರಯತ್ನ ಇಲ್ಲಿ ಆಗ್ತಾ ಇದೆ ಅನ್ನೋದು ಅವರ ಮಾತಾಗಿರೋಂಥದ್ದು. ವರದಿಯೊಂದಿಗೆ ದಿವ್ಯ ಎಸ್ ಟಿವಿ ನ್ಯೂಸ್ 18 ಕನ್ನಡ, ಮೈಸೂರು. ಇನ್ನು ಮುರುಘಾ ಶ್ರೀಗಳ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿದೆ. ಇನ್ನೊಂದು ಕಡೆ ಕಿಡ್ನಾಪ್ ಕೇಸ್ ಕೂಡ ದಾಖಲಾಗಿದೆ. ತನಿಖೆ ನಡೀತಾ ಇದೆ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ತಮ್ಮ ಮೇಲೆ ದೌರ್ಜನ್ಯ ಆಗಿದೆ ಅಂತ ವಿದ್ಯಾರ್ಥಿನಿಯರು ಹೇಳ್ತಾ ಇದ್ದಾರೆ. ಕಂಪ್ಲೇಂಟ್ ಆಗಿದೆ, ಪೋಕ್ಸೋ ಕೇಸ್ ಕೂಡ ದಾಖಲಾಗಿದೆ. ಇನ್ನೊಂದು ಕಡೆ ಇದು ಷಡ್ಯಂತ್ರ ಅಂತ ಹೇಳ್ತಿದ್ದಾರೆ, ಕಿಡ್ನಾಪ್ ಮಾಡಿಸಿದ್ದಾರೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಒಂದಿಷ್ಟು ಗೊಂದಲಗಳು ಅಫ್ಕೋರ್ಸ್ ಇದೆ. ಹಾಗಾಗಿ ತನಿಖೆ ಮಾಡಿಸ್ತಾ ಇದ್ದೀವಿ, ತನಿಖೆ ನಡೀತಾ ಇದೆ ಅಂತ ಸಿಎಂ ರಿಯಾಕ್ಷನ್ ಕೊಟ್ಟಿದ್ದಾರೆ. ಪೊಲೀಸರು 2 ಪ್ರಕರಣಗಳನ್ನ ತನಿಖೆ ಮಾಡ್ತಾ ಇದ್ದಾರೆ. ತನಿಖೆ ದೃಷ್ಟಿಯಿಂದ ಈಗ ಅದ್ರ ಬಗ್ಗೆ ಕಮೆಂಟ್ ಮಾಡೋದು ಅಥವಾ ಮಾತನಾಡೋದು ಸೂಕ್ತ ಅಲ್ಲ. ತನಿಖೆ ಆದ್ಮೇಲೆ ಸತ್ಯ ಏನಿದೆ ಅದು ಹೊರಗಡೆ ಬರುತ್ತೆ ಅಂತ ಸಿಎಂ ಹೇಳಿದ್ದಾರೆ. ಪಾಸ್ಕೋ ಕೇಸು ಕೂಡ ಆಗಿದೆ, ಇನ್ನೊಂದು ಚಿತ್ರದುರ್ಗದಲ್ಲಿ ಕಿಡ್ನಾಪ್ ಕೇಸು ಕೂಡ ಆಗಿದೆ. 2 ಕೇಸುಗಳನ್ನು ಪೊಲೀಸರು ದಾಖಲೆ ಮಾಡಿ ತನಿಖೆ ನಡೆಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾವು ಮಾತನಾಡೋದಾಗಲಿ ವ್ಯಾಖ್ಯಾನ ಮಾಡೋದಾಗಲಿ ಅದು ಆ ತನಿಖೆ ದೃಷ್ಟಿಯಿಂದ ಸರಿಯಾದ. ಪೊಲೀಸರಿಗೆ ಸಂಪೂರ್ಣ ಸ್ವತಂತ್ರ ಇದೆ, ಅವರು ತನಿಖೆಯನ್ನು ಮಾಡ್ತಾರೆ, ಸತ್ಯ ಹೊರಗೆ ಬರ್ತದೆ. ಪಾಸ್ಕೋ ಇನ್ನು ಚಿತ್ರದುರ್ಗದ ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣರಿಗೆ ಬಂಧನದ ಭೀತಿ ಎದುರಾಗಿದೆ. ಮಠದಲ್ಲೇ ಉಳ್ಕೊಂಡಿದ್ದಾರೆ A1 ಆರೋಪಿಯಾಗಿರುವಂತ ಮುರುಘಾ ಶರಣರು. ಚಿತ್ರದುರ್ಗ ಪೊಲೀಸರಿಂದ ಶರಣರ ವಿರುದ್ಧ ಕೇಸ್ ತನಿಖೆ ಆರಂಭ ಆಗಿದೆ. ಯಾಕಂದ್ರೆ ಮೈಸೂರಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದು ಪೋಕ್ಸೋ ಆಕ್ಟ್ ಅಡಿಯಲ್ಲಿ ಈಗ ಕೇಸ್ ದಾಖಲಾಗಿದೆ. ಆ ಮೈಸೂರಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದ್ದನ್ನ ಚಿತ್ರದುರ್ಗಕ್ಕೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಚಿತ್ರದುರ್ಗದ ಸಿದ್ದಾಪುರದಲ್ಲಿ ಸಂಧಾನ ಸಭೆ ನಡೀತಾ. ಹಾಗಾದ್ರೆ ಈ ಎಲ್ಲ ಬೆಳವಣಿಗೆ ಮಧ್ಯದಲ್ಲಿ ಆ ಬಗ್ಗೆ ಚರ್ಚೆ ನಡೀತಾ ಇದೆ. ಸಂಧಾನ ಸಭೆಯಲ್ಲಿ ಈ ಪೋಕ್ಸೋ ಕೇಸ್ ವೀಕ್ ಮಾಡೋ ಬಗ್ಗೆ ಚರ್ಚೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಕೆಲ ಮುಖಂಡರು, ಕೆಲ ಮಠಾಧೀಶರೆಲ್ಲ ಚರ್ಚೆಯಲ್ಲಿ ಇದ್ರಂತೆ. ಮಠದ ಅಂಗಳದಲ್ಲಿ ಈಗ ಎಲ್ಲವೂ ಹಾಗಾದ್ರೆ ಸರಿ ಹೋಗುತ್ತಾ? ಬಸವರಾಜನ್ ಈ ಹಿಂದಿನ ಆಡಳಿತಾಧಿಕಾರಿಯಾಗಿದ್ದಾರೆ, ಅವ್ರಿಗೂ ಇವಾಗಿರುವಂತ ವ್ಯಕ್ತಿಗಳಿಗೂ ಶ್ರೀಗಳಿಗೂ ಮಧ್ಯದಲ್ಲಿ ಸಂಬಂಧ ಸರಿ ಇರಲಿಲ್ಲ. ಅದಕ್ಕೋಸ್ಕರ ಬಸವರಾಜನ್ನೇ ಈ ತರ ಮಾಡಿಸಿದ್ದಾರೆ ಅಂತೆಲ್ಲ ಆರೋಪಗಳು ಕೇಳಿ ಬರ್ತಾ ಇತ್ತು. ಈಗ ಸಂಧಾನ ಸಭೆ ನಡೆದಿದೆ ಚಿತ್ರದುರ್ಗದ ಸಿದ್ದಾಪುರದಲ್ಲಿ ಅಂತ ಚರ್ಚೆಗಳಾಗ್ತಾ ಇದೆ. ಆ ಸಂಧಾನ ಸಭೆಯಲ್ಲಿ ಏನ್ ಡಿಸಿಷನ್ ಬಂದಿದ್ದಾರೆ ಅಂದ್ರೆ ಪೋಕ್ಸೋ ಕೇಸ್ ಹಾಕಿದ್ದಾಗಿದೆ. ಈಗ ಆ ಕೇಸೇ ವೀಕ್ ಮಾಡೋಣ, ಸೊ ಈ ತರದ್ದೇನೋ ಚರ್ಚೆಗಳು ನಡೆದಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಬಸವರಾಜನ್ ಮತ್ತೆ ಮಠದಲ್ಲಿ ಮುಂದುವರಿತಾರಾ? ಪ್ರಹಸನ ಇಲ್ಲಿಗೆ ಮುಗಿಯುತ್ತಾ? ಸಂಧಾನ ನಡೆದಿದ್ದೇ ಆದ್ರೆ ಆ ಮಕ್ಕಳ ಭವಿಷ್ಯ ಏನಾಗುತ್ತೆ?
ವಿದ್ಯಾರ್ಥಿನಿಯರನ್ನ ಕೈಗೊಂಬೆ ರೀತಿಯಲ್ಲಿ ಯೂಸ್ ಮಾಡ್ಕೊಂಡ್ರ? ಇಬ್ರು ವಿದ್ಯಾರ್ಥಿನಿಯರು ಇವ್ರ ಮಧ್ಯದಲ್ಲಿ ಏನೋ ಸರಿ ಇರಲಿಲ್ಲ, ಅದು ಯಾವ ವಿಷಯವಾಗಿ ಅಂತ ಗೊತ್ತಿಲ್ಲ. ಆದ್ರೆ ಈ ಹಿಂದಿನ ಆಡಳಿತಾಧಿಕಾರಿ ಬಸವರಾಜನ್ ಹಾಗೇನೆ ಶ್ರೀಗಳ ಮಧ್ಯೆ, ಈಗಿರುವಂತ ವ್ಯಕ್ತಿಗಳ ಮಧ್ಯೆ ಎಲ್ಲವೂ ಸರಿ ಇರಲಿಲ್ಲ. ಅದಕ್ಕೋಸ್ಕರ ಬಸವರಾಜನೇ ಹಿಂಗ್ ಮಾಡಿಸಿದ್ರು, ಇದೊಂದು ಷಡ್ಯಂತ್ರ ಅಂತ ಆರೋಪಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಈ ವಿದ್ಯಾರ್ಥಿನಿಯರನ್ನ ಕೈಗೊಂಬೆ ರೀತಿಯಲ್ಲಿ ಯೂಸ್ ಮಾಡ್ಕೊಂಡ್ರೆ ಅವ್ರ ಭವಿಷ್ಯದ ದೃಷ್ಟಿಯಿಂದ ನೋಡಿದ್ರೆ ಏನಾಗಬಹುದು ಅನ್ನೋ ಚರ್ಚೆಗಳು ಆಗ್ತಾ ಇದೆ. ಸದ್ಯಕ್ಕೆ ಏನೆಲ್ಲ ಡೆವಲಪ್ಮೆಂಟ್ ಆಗುತ್ತೆ, ಸೊ ಈ ಬಗ್ಗೆ ಇನ್ಫಾರ್ಮೇಶನ್ ಅನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ ನಮ್ಮ ರಿಪೋರ್ಟರ್ ವಿನಾಯಕ್. ಈಗ ಸಂಧಾನ ಸಭೆ ನಡೆದಿದೆ ಅನ್ನೋ ಚರ್ಚೆಗಳು ಆಗ್ತಾ ಇದೆ. ಸೊ ಹಾಗಾದ್ರೆ ಪೋಕ್ಸೋ ಆಕ್ಟ್ ಅಲ್ಲಿ ಏನ್ ಕೇಸ್ ಹಾಕಿದ್ದಾರೆ ಅದನ್ನು ವೀಕ್ ಮಾಡೋ ನಿಟ್ಟಿನಲ್ಲಿ ಚರ್ಚೆಗಳು ಆಗಿದೆಯಾ? ನಿಜಕ್ಕೂ ಏನ್ ಬೆಳವಣಿಗೆ ಆಗಿದೆ ಅಲ್ಲಿ? ಶರ್ಮಿತಾ, ಏನು ಮುರುಘಾ ಶ್ರೀಗಳ ಮೇಲೆ ಬಂದಿರುವಂತ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಚಿತ್ರದುರ್ಗ ಗ್ರಾಮಾಂತರ ಠಾಣೆಯಲ್ಲಿ 2 ಪ್ರಕರಣಗಳು ತನಿಖೆಯಲ್ಲಿರುವಂತದ್ದು. ಇದರ ಜೊತೆನಲ್ಲಿ ಈಗಾಗಲೇ ಶ್ರೀಗಳ ವಿರುದ್ಧ ಬಂದಿರುವಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಠದ ಭಕ್ತರು ಮತ್ತೆ ಮುಖಂಡರು, ವೀರಶೈವ ಸಮಾಜದ ಮುಖಂಡರು ಮತ್ತೆ ವಿವಿಧ ಮಠಾಧೀಶರು ಸೇರಿ ಈ ಪ್ರಕರಣವನ್ನ ಇಲ್ಲಿಗೆ ಕೈ ಬಿಡುವಂತೆ ಈ ಮಠದ ಆಡಳಿತಾಧಿಕಾರಿಯಾಗಿರುವಂತಹ ಎಸ್ ಕೆ ಬಸವರಾಜನ್ ಅವರ ಬಳಿ ಒಂದು ಸಂಧಾನದ ಯತ್ನವನ್ನ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗಿರುವಂತದ್ದು. ಇದು ಚಿತ್ರದುರ್ಗದ ಕೆಲವೇ 5 ಕಿಲೋಮೀಟರ್ ದೂರದಲ್ಲಿರುವಂತಹ ಸಿದ್ದಾಪುರ ಗ್ರಾಮದಲ್ಲಿ ಈ ಚರ್ಚೆ ನಡೆದಿದೆ. ಇದರಲ್ಲಿ 1 to 1 ಅಂದ್ರೆ ಎಸ್ ಕೆ ಬಸವರಾಜನ್ ಅವರು ಮುರುಘಾ ಶ್ರೀಗಳು ಕೂಡ ರಾತ್ರಿ 4 ಗಂಟೆ ಸಮಯದಲ್ಲಿ ಮಾತನಾಡಿದರೆ ಸಂಧಾನಕ್ಕೆ ಬರುವಂತ ಎಲ್ಲಾ ತೀರ್ಮಾನಗಳು ನಡೆದಿವೆ ಅನ್ನುವಂತ ಚರ್ಚೆಗಳು ಈಗ ಗ್ರಾಸವಾಗಿರುವಂತದ್ದು. ಇದು ಸಾರ್ವಜನಿಕ ವಲಯದಲ್ಲಿ ಈ ಪ್ರಕರಣವನ್ನ ಇವರು ಈ ಮಟ್ಟಕ್ಕೆ ತರೋದಾದ್ರೆ ಇಲ್ಲಿ ದುರ್ಬಳಕೆ ಆಗಿರುವಂತ ಮಕ್ಕಳ ಪರಿಸ್ಥಿತಿ ಏನು, ಅವ್ರ ಮೇಲೆ ಈ ರೀತಿಯ ಪ್ರಕರಣವನ್ನ ಬಯಲಿಗೆ ಎಳೆದು ಈಗ ಅವರನ್ನ ಕೈ ಬಿಡುವಂತದ್ದು ಎಷ್ಟು ಸರಿ ಅನ್ನೋದು ಸಾರ್ವಜನಿಕರಲ್ಲಿ ಚರ್ಚೆ ಉಂಟಾಗ್ತಿರೋದು ಇಲ್ಲಿ ಗ್ರಾಸವಾಗಿರುವಂತದ್ದು. ಶರ್ಮಿತಾ, ಅಲ್ಲ, ಈಗ ಯಾಕಾಗಿ ಸಂಧಾನ ಆಗ್ತಾ ಇದೆ, ಯಾರಿಗೆ ಸಂಧಾನ ಬೇಕಾಗಿದೆ, ಯಾರು ಮುನ್ನುಡಿ ಬರೆದಿದ್ರು, ಅದ್ರ ಬಗ್ಗೆ ಏನ್ ಇನ್ಫಾರ್ಮೇಶನ್ ಸಿಗ್ತಾ ಇದೆ ವಿನಾಯಕ್? ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಡಳಿತಾಧಿಕಾರಿಯಾಗಿರುವಂತ ಎಸ್ ಕೆ ಬಸವರಾಜನ್ ಅವರು ಈ ಮಠದಲ್ಲಿ ಅವರ ಆಡಳಿತದಲ್ಲಿ ಹಸ್ತಕ್ಷೇಪವಿದೆ, ಸರ್ವ ಅಧಿಕಾರವನ್ನ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಅನ್ನೋಂತ ಕಾರಣಕ್ಕೆ ಈ ರೀತಿಯ ಷಡ್ಯಂತ್ರ ಮಾಡಿದ್ದಾರೆ ಅನ್ನುವಂತ ಆರೋಪಗಳನ್ನ ನಿನ್ನೆ ಸಮಾಜದ ಮುಖಂಡರು ಮಠಾಧೀಶರು ಕೂಡ ನಿನ್ನೆ ಈ ಸಭೆಯಲ್ಲಿ ಭಾಗವಹಿಸಿದಂತ ಸಂದರ್ಭದಲ್ಲಿ ಚರ್ಚೆ ಆಗಿರುವಂತದ್ದು. ಇದೇ ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ಅವರು ವೈಯಕ್ತಿಕ ದ್ವೇಷಕ್ಕೆ ಅವರ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡಿದ್ದು ಮತ್ತೆ ಅವರ ಕಚೇರಿಯ ಬೀಗವನ್ನ ಮುರುಘಾ ಶ್ರೀಗಳು ಹಾಕ್ಸಿದ್ರು, ಆ ಕಾರಣಕ್ಕೆ ಅವ್ರ ಮೇಲೆ ಸಿಟ್ಟಿತ್ತು, ಆ ಕಾರಣಕ್ಕೆ ಈ ಪ್ರಕರಣವನ್ನ ದಾಖಲಿಸಿದ್ರು ಅನ್ನುವಂತ ಚರ್ಚೆ ಶುರುವಾಗಿರುವಂತದ್ದು. ಶರ್ಮಿತಾ, ಹಾಗಾಗಿ ಇವರಿಬ್ಬರ ನಡುವೆ ಅಂತರ್ಯುದ್ಧ ಶುರುವಾಗಿ ಈಗ ಒಂದ್ ರೀತಿಯಲ್ಲಿ ಇಲ್ಲಿ ಬಲಿಪಶು ಆಗ್ತಾ ಇದ್ದಾರೆ ಮಕ್ಕಳು ಅನ್ನುವಂಥದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ವಿನಾಯಕ್ ತಮ್ಮೆಲ್ಲ ಅಪ್ಡೇಟ್ಸ್ಗೆ. ಇನ್ನು ಮುರುಘಾ ಶ್ರೀಗಳ ವಿರುದ್ಧ ಲೈಂಗಿಕ ಕಿರುಕುಳದ ಆರೋಪ ಕೇಳಿಬಂದಿದೆ. ಬಾಲಮಂದಿರಕ್ಕೆ ಆಗಮಿಸಿದ್ದಾರೆ ತನಿಖಾಧಿಕಾರಿ ಅನಿಲ್ ಕುಮಾರ್. ಮಕ್ಕಳಿಂದ ಹೇಳಿಕೆ ಪಡೆದು ವೈದ್ಯಕೀಯ ಪರೀಕ್ಷೆಗೆ ಮಕ್ಕಳನ್ನ ಕರ್ಕೊಂಡು ಹೋಗುವಂತ ಸಾಧ್ಯತೆ ಇದೆ. ಒಂದಿಷ್ಟು ಗೊಂದಲಗಳಿದ್ದು ಇವತ್ತೇ ಈ ಪ್ರೊಸೀಜರ್ಗಳಾಗತ್ತಾ, ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರಾ ಇಲ್ವಾ, ಸೊ ಈ ಬಗ್ಗೆ ಚರ್ಚೆಗಳಿತ್ತು, ಗೊಂದಲಗಳು ಇತ್ತು. ಬಟ್ ಈಗ ಬಾಲಮಂದಿರಕ್ಕೆ ತನಿಖಾಧಿಕಾರಿ ಅನಿಲ್ ಕುಮಾರ್ ಅವರ ಆಗಮನ ಆಗಿದೆ. ಮಕ್ಕಳಿಂದ ಇವತ್ತು ಸ್ಟೇಟ್ಮೆಂಟ್ ಪಡ್ಕೊಂಡು ವೈದ್ಯಕೀಯ ಪರೀಕ್ಷೆಗೆ ಅವ್ರನ್ನ ಕರ್ಕೊಂಡು ಹೋಗುವಂತ ಚಾನ್ಸಸ್ ಇದೆ. ಈಗ ಬೇರೆ ಬೇರೆ ರೀತಿಯಲ್ಲಿ ಬೆಳವಣಿಗೆಗಳು ಅಫ್ಕೋರ್ಸ್ ಈ ವಿಷಯವಾಗಿ ನಡೀತಾ ಇದೆ. ಒಂದ್ ಕಡೆ ಸಂಧಾನ ಸಭೆ ಆಗಿದೆ, ಅದಕ್ಕೆ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ, ಇಂಥ ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನೊಂದ್ ಕಡೆ ಜನಸಾಮಾನ್ಯರು ಮಾತಾಡ್ಕೊಳ್ತಿರೋದು, ಸೊ ಈ ತರ ಅವ್ರು ಏನೋ ಷಡ್ಯಂತ್ರ ಮಾಡ್ಕೊಂಡ್ರು ವಿದ್ಯಾರ್ಥಿನಿಯರ ಭವಿಷ್ಯ ದೃಷ್ಟಿಯಿಂದ ನೋಡೋದಾದ್ರೆ ಅವ್ರನ್ನ ಈ ತರ ಯೂಸ್ ಮಾಡ್ಕೊಂಡಿದ್ರಲ್ಲ, ಇದು ತಪ್ಪಲ್ವಾ? ಹಾಗಾದ್ರೆ ಅವ್ರ ಭವಿಷ್ಯ ಏನಾಗುತ್ತೆ ಮುಂದೆ? ಸೊ ಆ ನಿಟ್ಟಿನಲ್ಲೂ ಕೂಡ ಚರ್ಚೆಗಳಾಗ್ತಾ ಇದೆ. ಇನ್ನೊಂದ್ ಕಡೆ ಈಗ ಬಾಲಮಂದಿರಕ್ಕೆ ತನಿಖಾಧಿಕಾರಿ ಅನಿಲ್ ಕುಮಾರ್ ಬಂದಿದ್ದಾರೆ. ಮಕ್ಕಳಿಂದ ಸ್ಟೇಟ್ಮೆಂಟ್ ಪಡ್ಕೊಂಡು ಮೆಡಿಕಲ್ ಟೆಸ್ಟ್ಗೆ ಅವರನ್ನ ಕರ್ಕೊಂಡು ಹೋಗುವಂತ ಚಾನ್ಸಸ್ ಇವತ್ತಿದೆ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಇವತ್ತು ಕಾಂಗ್ರೆಸ್ ಇಂದ ಮ್ಯಾರಥಾನ್ ಮೀಟಿಂಗ್ ಇದೆ. ಬಿಬಿಎಂಪಿ ಚುನಾವಣೆ, ಭಾರತ್ ಜೋಡೋ ಯಾತ್ರೆ, ಈ ಎಲ್ಲ ವಿಷಯಗಳ ಬಗ್ಗೆ ಸಭೆಯಲ್ಲಿ ಮಹತ್ವದ ಚರ್ಚೆಯನ್ನು ನಡೆಸ್ತಾರೆ. ಒಂದು ಬಿಬಿಎಂಪಿ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ, ಮತ್ತೊಂದು ಭಾರತ್ ಜೋಡೋ ಯಾತ್ರೆ. ಈ ವಿಷಯವಾಗಿ ಸಭೆ ಮೇಲೆ ಸಭೆಯನ್ನ ಮಾಡ್ತಾರೆ. ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಸ್ ಗಳನ್ನ ಇವತ್ತು ನಾಯಕರು ಕೈಗೊಳ್ತಾರೆ. 11:15 ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಜಂಟಿ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ಭಾರತ್ ಜೋಡೋ ಯಾತ್ರೆ ಲೋಗೋ ಅನಾವರಣವನ್ನ ಮಾಡ್ತಾರೆ. ಇನ್ನು 12:15 ಬಿಬಿಎಂಪಿ ಚುನಾವಣೆಗೆ ಸಂಬಂಧಪಟ್ಟಂತೆ ಸಭೆಯನ್ನ ನಡೆಸ್ತಾರೆ. ನಿರ್ಣಯಗಳೊಂದಿಷ್ಟು ಸ್ಟ್ರಾಟಜೀಸ್ ಏನೇನ್ ಮಾಡಬೇಕು ಅದನ್ನೆಲ್ಲ ಮೀಟಿಂಗ್ ಮಾಡಿ ನಿರ್ಣಯ ಕೈಗೊಳ್ತಾರೆ. ಇನ್ನು 4 ಗಂಟೆಗೆ ವಿವಿಧ ಪಕ್ಷದ ಮುಖಂಡರು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ. ಆ ಟೈಮ್ನಲ್ಲೂ ಒಂದಿಷ್ಟು ಮೀಟಿಂಗ್ಗಳು ನಡೆಯುತ್ತೆ.
ಸಂಜೆ 7 ಗಂಟೆಗೆ ಕಾಂಗ್ರೆಸ್ ಶಾಸಕಾಂಗ ಸಭೆ ಇರುತ್ತೆ. ಖಾಸಗಿ ಹೋಟೆಲ್ನಲ್ಲಿ ಮೀಟಿಂಗ್ ಇದೆ. ಕೈ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಕೂಡ ಉಪಸ್ಥಿತರಿರ್ತಾರೆ. ಇದೇ ವಿಷಯವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ ಆಕ್ಟಿವ್ ಆಗಿದ್ದಾರೆ ಕಾಂಗ್ರೆಸ್ ನಾಯಕರು. ಒಂದ್ ಕಡೆ ಬಿಬಿಎಂಪಿ ಎಲೆಕ್ಷನ್, ಮತ್ತೊಂದ್ ಕಡೆ ಭಾರತ್ ಜೋಡೋ ಯಾತ್ರೆ. ಈ ವಿಷಯವಾಗಿ ಮಹತ್ವದ ಸಭೆ, ಅದ್ರ ಜೊತೆಯಲ್ಲಿ ಬೇರೆ ಬೇರೆ ವಿಷಯಗಳ ಬಗ್ಗೆ ಇವತ್ತು ಸಭೆ ಇದೆ. ಸೊ ಬ್ಯಾಕ್ ಟು ಬ್ಯಾಕ್ ಯಾವ್ಯಾವ ನಾಯಕರು ಪಾಲ್ಗೊಳ್ತಾರೆ ಈ ಮೀಟಿಂಗ್ ನಲ್ಲಿ? ಖಂಡಿತವಾಗ್ಲೂ ಶರ್ಮಿತಾ, ಈಗಾಗಲೇ ಏನು ಚುನಾವಣೆಗೆ ಭರ್ಜರಿ ಸಿದ್ಧತೆಯನ್ನು ಆರಂಭಿಸಿರತಕ್ಕಂಥ ಕಾಂಗ್ರೆಸ್ ಈಗಾಗಲೇ ಎಲ್ಲಾ ರೀತಿಯಾದಂತಹ ತಯಾರಿಯನ್ನು ಆರಂಭ ಮಾಡ್ತಾ ಇದೆ. ಮುಖ್ಯವಾಗಿ ಬಿಬಿಎಂಪಿ ಚುನಾವಣೆ ಸಂಬಂಧಪಟ್ಟಂತೆ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ಪೂರ್ವಭಾವಿಯಾಗಿ ಇವತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಮಹತ್ವದ ಸಭೆ ಆಗ್ತಾ ಇರುವಂತದ್ದು. ಮತ್ತೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಕೂಡ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮತ್ತೆ ಈಗಾಗಲೇ ಬೆಂಗಳೂರಿಗೆ ಏನ್ ಬೇಕು ಪ್ರಮುಖವಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಏನು ಜನರು ನಿರೀಕ್ಷೆಯನ್ನ ಮಾಡಿದಾರೆ ಅದಕ್ಕೆ ತಕ್ಕಂತೆ ಒಂದು ಪ್ರಣಾಳಿಕೆ ಬಿಡುಗಡೆ ಮಾಡೋದಕ್ಕೂ ಕೂಡ ಇವತ್ತು ಇದನ್ನ ಸಭೆಯಲ್ಲಿ ನಿರ್ಧಾರ ಆಗುತ್ತೆ. ಮತ್ತೆ ಈಗಾಗಲೇ ಸಂಜೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಕೂಡ ನಡೀತಾ ಇದೆ. ಸಭೆಯಲ್ಲಿ ಪ್ರಮುಖವಾಗಿ ಭಾರತ್ ಜೋಡೋ ಯಾತ್ರೆ ಅಂದ್ರೆ ಈಗಾಗಲೇ ಕಾಂಗ್ರೆಸ್ನ ಮಹತ್ವಾಕಾಂಕ್ಷಿ ಕಾರ್ಯಕ್ರಮ ಆಗಿದೆ. ಇದು ಈಗಾಗಲೇ ಸೆಪ್ಟೆಂಬರ್ 7ನೇ ತಾರೀಕಿಂದ ಈ ಒಂದು ಕನ್ಯಾಕುಮಾರಿಯಿಂದ ಈ ಒಂದು ಕಾರ್ಯಕ್ರಮ ಆರಂಭವಾಗ್ತಾ ಇದೆ. ಮತ್ತೆ ಕರ್ನಾಟಕದಲ್ಲೂ ಕೂಡ ಈ ಒಂದು ಪಾದಯಾತ್ರೆ ಬಂದಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಯಶಸ್ವಿಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಶಾಸಕರ ಜೊತೆ ಅಂದ್ರೆ ಕಾಂಗ್ರೆಸ್ ಪಕ್ಷದ ಶಾಸಕರು ಮತ್ತೆ ಪರಿಷತ್ ಸದಸ್ಯರ ಜೊತೆಗೆ ಚರ್ಚೆಯನ್ನ ಮಾಡಿದ್ದಾರೆ. ಮತ್ತೆ ಈ ಒಂದು ಜೋಡೋ ಯಾತ್ರೆಯನ್ನ ಅಂದ್ರೆ ಭಾರತ್ ಜೋಡೋ ಯಾತ್ರೆಯನ್ನ ಯಾವ ರೀತಿಯಾಗಿ ಯಶಸ್ವಿಯನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಬಂಧಪಟ್ಟಂತ ಶಾಸಕರು ಕೂಡ ಒಂದಷ್ಟು ಜವಾಬ್ದಾರಿಯನ್ನು ಕೊಡೋದಕ್ಕೂ ಕೂಡ ಇವತ್ತಿನ ಸಭೆಯಲ್ಲಿ ತೀರ್ಮಾನ ಮಾಡಲಾಗುತ್ತೆ. ಮತ್ತೆ ಈಗಾಗಲೇ ಪ್ರಮುಖವಾಗಿ ಒಂದಷ್ಟು ವಿಚಾರಗಳ ಬಗ್ಗೆ ಈಗಾಗಲೇ ಬೇರೆ ಬೇರೆ ಪಕ್ಷದ ನಾಯಕರಿಗೂ ಕೂಡ ಇವಾಗಲೇ ಪಕ್ಷ ಸೇರ್ಪಡೆಗೂ ಕೂಡ ಈಗಾಗಲೇ ಮುಹೂರ್ತ ಫಿಕ್ಸ್ ಆಗಿದೆ. ಇವತ್ತು ಏನು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಒಂದಷ್ಟು ಜನ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಸೇರ್ಪಡೆ ಆಗ್ತಿರುವಂತದ್ದು. ಒಟ್ಟಾರೆಯಾಗಿ ಇವತ್ತು ಭಾನುವಾರ ಆಗಿರೋದ್ರಿಂದಾಗಿ ಒಂದಷ್ಟು ಚುನಾವಣಾ ಸಿದ್ಧತೆಯನ್ನ ಆರಂಭ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಒಂದಷ್ಟು ಮಹತ್ವಾಕಾಂಕ್ಷಿ ಯೋಜನೆಗಳಾಗಿರ್ಬೋದು ಮತ್ತೆ ಒಂದಷ್ಟು ನಿರ್ಧಾರಗಳನ್ನ ಪ್ರಕಟ ಮಾಡುವಂತ ನಿಟ್ಟಿನಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಕಾಂಗ್ರೆಸ್ ನಾಯಕರುಗಳು ಮುಂದಾಗಿದ್ದಾರೆ. ಶರ್ಮಿತಾ, ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಅಪ್ಡೇಟ್ಸ್ಗೆ. ಸಿದ್ದರಾಮೋತ್ಸವ ನಡೆದು 25 ದಿನ ಆಯ್ತು. ಆದ್ರೆ ಸಿದ್ದರಾಮೋತ್ಸವ ಕಾರ್ಯಕ್ರಮಕ್ಕೆ ಅವತ್ತು ಹೋಗಿದ್ದಂತ ವ್ಯಕ್ತಿ ನಾಪತ್ತೆ ಆಗ್ಬಿಟ್ಟಿದ್ದಾರೆ. ಹಾಗಾದ್ರೆ ಎಲ್ಲಿಗೆ ಹೋದ್ರವರು? 25 ದಿನ ಆದ್ರೂ ಕೂಡ ಮನೆಗೆ ವಾಪಸ್ ಬಂದಿಲ್ಲ. ಆತಂಕದಲ್ಲಿ ಕಣ್ಣೀರನ್ನ ಹಾಕ್ತಾ ಇದೆ ನೊಂದ ಕುಟುಂಬಸ್ಥರು ಅಫ್ಕೋರ್ಸ್ ಕಂಗಾಲಾಗಿದ್ದಾರೆ. ಸಿದ್ದರಾಮೋತ್ಸವ ಕಾರ್ಯಕ್ರಮಕ್ಕೆ ದಾವಣಗೆರೆಗೆ ಹೋಗಿ ಬರ್ತೀನಿ ಅಂತ ಮನೆಯಿಂದ ಹೊರಟಂತ ವ್ಯಕ್ತಿ ಇಷ್ಟು ದಿನ ಆದ್ರೂ ಕೂಡ ವಾಪಸ್ ಬಂದಿಲ್ಲ. ಎಲ್ಲಿದ್ದಾರೆ ಅಂತ ಇನ್ಫಾರ್ಮೇಶನ್ ಇಲ್ಲ. ಕಣ್ಣೀರ್ ಹಾಕ್ತಾ ಇದ್ದಾರೆ, ಎಲ್ಲಿ ಹೋದ್ರು ಏನಾದ್ರು ಅಂತ ಹೇಳಿ. ಬಾಗಲಕೋಟೆ ಜಿಲ್ಲೆಯ ಆಡಿಹುಡಿಯ ಗಿರಿಮಲ್ಲಪ್ಪ ಇದರ ನಾಪತ್ತೆಯಾಗಿರೋ ವ್ಯಕ್ತಿ ಸಿದ್ದರಾಮಯ್ಯ ಕಟ್ಟಾ ಅಭಿಮಾನಿ ಗಿರಿಮಲ್ಲಪ್ಪ. ಆಗಸ್ಟ್ 2ನೇ ತಾರೀಕು ಸಿದ್ದರಾಮೋತ್ಸವಕ್ಕೆ ನಾನು ಹೋಗಿ ಬರ್ತೀನಿ ಅಂತ ಮನೆಯಿಂದ ಹೊರಟಿರೋರು. 50ಕ್ಕೂ ಹೆಚ್ಚು ಕಾರ್ಯಕರ್ತರ ಜೊತೆಯಲ್ಲೇ ಗಿರಿಮಲ್ಲಪ್ಪ ಇದ್ರಂತೆ. ಸಿದ್ದರಾಮೋತ್ಸವ ಮುಗಿದ್ರು 1-2 ದಿನ ಹೆಚ್ಚು ಕಮ್ಮಿ ಆದ್ರೆ ಬರ್ತಾರೆ ಅಂತ ವೆಯ್ಟ್ ಮಾಡ್ಬೋದು. 25 ದಿವಸ ಆಗಿದೆ, ಇಷ್ಟು ದಿನ ಆದ್ರೂ ಮನೆಗೆ ಬಂದಿಲ್ಲ ಅಲ್ಲ ಅಂತ ಹೇಳಿ ಕುಟುಂಬಸ್ಥರು ಆತಂಕದಲ್ಲಿದ್ದಾರೆ. ಕಾಣೆಯಾದ ಬಗ್ಗೆ ಸಾವಳಗಿ ಮತ್ತೆ ದಾವಣಗೆರೆ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ಸಿದ್ದರಾಮೋತ್ಸವ ಕಾರ್ಯಕ್ರಮಕ್ಕೆ ಬಸ್ನ್ಯಾಗ ಹೋಗಿದ್ರು. ಗಿರ್ಮಾಲ್ ರಾಮದಾಸ್ ಖಂಡೇಕರ್ ಹೋಗಿ ನಮ್ಮ ಜಮಖಂಡಿ ಶಾಸಕರು ಜನಪ್ರಿಯ ಶಾಸಕರಾದ ಆನಂದ್ ನ್ಯಾಮಗೌಡ ಸಾಹೇಬರು ಅವ್ರ ಗಮನಕ್ಕೆ ತಂದು ಇಲ್ಲಿ ಬಂದು ವಿಸಿಟ್ ಮಾಡ್ರು, ಅಡಿಹುಡಿಗೆ ಬಂದು ವಿಸಿಟ್ ಮಾಡ್ರು. ಏನಾಯ್ತು ನಿಮ್ಗೆಲ್ಲ ನಿಮ್ಮ ಸಂಕಷ್ಟ ಎಲ್ಲ ಇದು ಮಾಡ್ತೈತಿ ಹೇಳ್ಯಾರು. ಆದರೂ ಅವರು ಆದಂಥ ಅವರ ದಾವಣಗೆರೆ ಎಸ್ ಪಿಗೆ ಆಗಲಿ, ಆಮೇಲೆ ಗದಗ ಎಸ್ ಪಿಗೆ ಆಗಲಿ, ಬೆಳಗಾವಿ ಎಸ್ ಪಿಗೆ ಆಗಲಿ ಅದು ಎಲ್ಲರಿಗೂ ಫೋನ್ ಮುಖಾಂತರ ಮಾತಾಡಿ ಆಮೇಲೆ ನಮಗೆ ಬರತಕ್ಕಂಥ ಸಾವಳಿ ಸ್ಟೇಷನು ಸಾವಳಿ PS ಆಗಿ ಮಾತಾಡ್ಯಾರ ಸಾಹೇಬರು. ನಾವು ಹೋಗಿ ಅರ್ಜಿ ಕೊಟ್ಟು ಬಂದೀವಿ. ಎಲ್ಲ ಬಂದು ವಿಸಿಟ್ ಮಾಡಿ ಹೋಗಿದ್ದಾರೆ. ಆದ್ರೆ ತಾಯಿ ತಂದೆ ಅವರು ಸ್ವಲ್ಪ ಭಾಳ ದುಃಖದಾಗದಾರ. ಯಾಕಂದ್ರೆ ಕೇವಲ ಬಡವರು ಅದಾರ. ಒಂದು 10 ಗುಂಟೆನೂ ಅವ್ರಿಗೆ ಆಸ್ತಿ ಇಲ್ಲ. ಅವು ದುಡ್ಕೊಂಬರಲ್ಲ, ಅವ್ರಿಗೆ ಅನಿವಾರ್ಯ ಇದೆ. ಆದ ಕಾರಣ ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. ಫೋಟೋದಲ್ಲಿ ನೋಡ್ತಾ ಇದ್ದೀವಿ, ತೀರಾ ವಯಸ್ಸೇನು ಆಗಿಲ್ಲ, ಅಂದ್ರೆ ಎಲ್ಲೋ ಕಳೆದು ಹೋಗೋ ವ್ಯಕ್ತಿ ಅಥವಾ ವಾಪಸ್ ಬರಕ್ ಗೊತ್ತಾಗದೆ ಇರೋಷ್ಟು ಏಜ್ ಇಲ್ಲ ಅಂತ ಅನ್ಸುತ್ತೆ. ಸೊ ಏನಾಯ್ತು ಅಲ್ಲಿ? ಅವ್ರ ಜೊತೆ ಹೋದವರು ಏನ್ ರಿಯಾಕ್ಷನ್ ಕೊಡ್ತಿದ್ದಾರೆ, ಏನ್ ಹೇಳ್ತಾ ಇದ್ದಾರೆ, ಎಲ್ಲಿ ಹೋದ್ರಂತೆ? ಶರ್ಮಿತಾ, ಇವರೇನು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಅಡಿಹುಡಿ ಗ್ರಾಮದ ಗಿರಿಮಲ್ಲ ಎನ್ನುವಂತಹ ವ್ಯಕ್ತಿ ಸಿದ್ದರಾಮೋತ್ಸವಕ್ಕೆ ತೆರಳಿದ್ರು. ಅಂದ್ರೆ ಆಗಸ್ಟ್ 2ನೇ ತಾರೀಕು ಸಿದ್ದರಾಮೋತ್ಸವ ಕಾರ್ಯಕ್ರಮ ಆಗಿದ್ದು 3ನೇ ತಾರೀಕು. ಆಗಸ್ಟ್ 2ನೇ ತಾರೀಕಿನಂದು ಈ ಅಡಿಹುಡಿ ಗ್ರಾಮದಿಂದ ಒಂದು ಬಸ್ ಮೂಲಕ ಸುಮಾರು ಒಂದು 50 ಜನ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಸಿದ್ದರಾಮಯ್ಯನವರ ಅಭಿಮಾನಿಗಳು ಆ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅಂತ ತೆರಳಿದ್ರು. ಆ ಒಂದು ಸಂದರ್ಭದಲ್ಲಿ ಈ ಗಿರಿಮಲ್ಲ ಎನ್ನುವರು ಕೂಡ ಹೋಗಿದ್ರು. ಆದ್ರೆ ಕಾರ್ಯಕ್ರಮ ಮುಗಿದ ಬಳಿಕ ಅವರು ಅಲ್ಲಿ ಕಾಣೆಯಾಗಿದ್ದಾರೆ. ಅದಾದ ನಂತರ ಈಗ ಸುಮಾರು ಇಲ್ಲಿಗೆ 26 ದಿನಗಳಾಗ್ತಾ ಬಂತು. ಇದುವರೆಗೂ ಕೂಡ
ಮನೆಗೆ ವಾಪಸ್ಸಾಗಿಲ್ಲ. ಹೀಗಾಗಿ ಸಾಕಷ್ಟು ಕುಟುಂಬಸ್ಥರು ಕೂಡ ಆತಂಕಗೊಂಡಿರುವಂತದ್ದು. 26 ದಿನಗಳಿಂದ ಈಗಾಗಲೇ ಪೊಲೀಸರಿಗೂ ಕೂಡ ಈ ಗಿರಿಮಲ್ಲ ಅವರು ಕಾಣೆಯಾಗಿರೋ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಆದ್ರೆ ಇದುವರೆಗೂ ಕೂಡ ಅವರ ಎಲ್ಲಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇಲ್ಲ. ಹೀಗಾಗಿ ಕುಟುಂಬಸ್ಥರಲ್ಲಿ ಸಾಕಷ್ಟು ಫೈನ್. ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಅಪ್ಡೇಟ್ಸ್ಗೆ. ಮತ್ತಷ್ಟು ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ. ನಿಲ್ಲದ ವರುಣನ ಅಬ್ಬರ, ಜನ ತತ್ತರ, ಜಮೀನಿಗೆ ನುಗ್ಗಿದ ನೀರು, ಬೆಳೆಯೆಲ್ಲ ಹಾಳು, ನಿರಂತರ ಮಳೆಗೆ ಜನಜೀವನ ಅಸ್ತವ್ಯಸ್ತ. ಇದು ವರುಣನ ಆರ್ಭಟದ ಸ್ಟೋರಿ. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ನಾಯ್ಕಲ್ ಗ್ರಾಮದ ಹೊರಭಾಗದ ಸೇತುವೆ ಜಲಾವೃತವಾಗಿದ್ದು ಸೇತುವೆ ಸಂಪರ್ಕ ಕಟ್ಟಾಗಿದೆ. ಹಳ್ಳದ ನೀರು ಹೆಚ್ಚಾದಂತ ಹಿನ್ನೆಲೆಯಲ್ಲಿ ಸೇತುವೆ ಜಲಾವೃತ ಆಗಿಬಿಟ್ಟಿದೆ. ನಾಯ್ಕಲ್ ಸೇತುವೆಯು ಚಟ್ನಳ್ಳಿ ಹಾಗೆಯೇ ಯಾದಗಿರಿ ಜಿಲ್ಲಾ ಕೇಂದ್ರಕ್ಕೆ ಸಂಪರ್ಕ ಕಲ್ಪಿಸುವಂತ ಸೇತುವೆ. ಸೇತುವೆ ಸಂಪರ್ಕ ಕಡಿತ ಆಗಿದೆ. ಊರಿಗೆ ತೆರಳುವುದಕ್ಕೆ ಜನರು ಪರದಾಟವನ್ನ ಪಡ್ತಾ ಇದ್ದಾರೆ. ಮಳೆ ಅಬ್ಬರದಿಂದ ಅಪಾರ ಪ್ರಮಾಣದಲ್ಲಿ ಬೆಳೆ ಕೂಡ ಹಾನಿಯಾಗಿದೆ. ಕರೆಂಟ್ ಇಲ್ಲ, ಏನಿಲ್ಲ, ಮನೆ ಬಿದ್ದಾವ, ಮನೆಗೆ ನೀರು ಹೊಕ್ಕಂದಾವ, ಕೂತ ನಮ್ಮ ಹೆಂಡತಿ ನಮ್ಮ ಕುಂದ್ರಕ್ಕಿದ್ರೆ ಜಾಗ ಇಲ್ಲ. ನೈಕಲ್ಲಿಂದ ಇಬ್ರಾಹಿಂಪುರ ದಾರಿ ಬಂದಾಗ್ಯದ್ರಿ. ನೀರು ಜಗ್ಗ ಬಂದಾವ. ಅಲ್ಲಿಂದ ಬರ್ಬೇಕಂತ ಅನಾರೋಗ್ಯದಿಂದ ಬರುತ್ತಿರೋರು ಅವ್ರಿಗಿನ ದಾರಿ ಬಂದಾಗ್ಯದ. ವಾಹನಗಳು ಬರೋನ ದಾರಿ ಬಂದಾಗ್ಯಾವ. ಪದೇ 2-3 ವರ್ಷದಿಂದ ಇದೇ ಹಣೆ ಬರಾಗ್ಯದ. ಇಲ್ಲಿ ಯಾವುದೇ ಅಧಿಕಾರಿಗಳು MLA ಯಾರೂ ಇದಕ್ಕೆ ತಲೆ ಕೆಡಿಸೋವಲ್ರು. ಅದರಿಂದ ಈ ಬ್ರಿಡ್ಜ್ ಏನದ ರೀ, ಇದನ್ನ ಸ್ವಲ್ಪ ಎತ್ತರದ ಮಟ್ಟಿಗೆ ಮಾಡ್ರೆ ಹೋಗರಿ ರೈತರಿಗೆ ಅವರಿಗೆ ಎಲ್ಲರಿಗೂ ಅನುಕೂಲ ಆಗ್ತದೆ ನಮ್ಮ ಅಭಿಪ್ರಾಯ. ಎಲ್ಲ ಬೆಳೆ ಹಾನಿ ಆಗ್ಯದ್ರಿ. ಹತ್ತಿ ಹೊಲಗಳು ಹಾನಿ ಆಗ್ಯಾವ, ಕೌಳಿ ಗದ್ದಿಗಳು ಎಲ್ಲ ಹಾನಿ ಆಗ್ಯಾವ್ರಿ. ನೈಕಲ್ಲಿಂದ ಇಬ್ರಾಹಿಂಪುರ ದಾರಿ ಬಂದ. ಯಾದಗಿರಿಯಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿರೋದು ನೋಡ್ತಾ ಇದ್ದೀವಿ. ವಡಗೇರ ತಾಲೂಕಿನ ನಾಯ್ಕಲ್ ಗ್ರಾಮದ ಹೊರಭಾಗದ ಸೇತುವೆ ಜಲಾವೃತ ಆಗ್ಬಿಟ್ಟಿದೆ. ಈಗ ಸೇತುವೆ ಈ ತರ ಮುಳುಗಡೆ ಆಗಿರೋದ್ರಿಂದ ಸಂಪರ್ಕ ಕಟ್ ಆಗ್ಬಿಟ್ಟಿದೆ. ಇದು ಚಟ್ನಳ್ಳಿ ಮತ್ತೆ ಯಾದಗಿರಿ ಜಿಲ್ಲಾ ಕೇಂದ್ರಕ್ಕೆ ಕನೆಕ್ಟ್ ಮಾಡುವಂತ ಸೇತುವೆ. ಊರಿಗೆ ತೆರಳೋಕ್ ಆಗ್ತಿಲ್ಲ, ತುಂಬಾ ಜನರಿಗೆ ಪರದಾಟವನ್ನ ಪಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ. ಇನ್ನು ಯಾದಗಿರಿಯ ಸುರಪುರ ತಾಲೂಕಿನ ಅಲ್ದಾಳ ಗ್ರಾಮದಲ್ಲೂ ಇದೇ ಪರಿಸ್ಥಿತಿ. ನೀರು ಮನೆಯೊಳಗೆಲ್ಲ ನುಗ್ಗಿಬಿಟ್ಟಿದೆ. ಜನ ಪರದಾಟ ಪಡ್ತಾ ಇದ್ದಾರೆ. 20ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿ ಮನೆಯಲ್ಲಿನ ದವಸ ಧಾನ್ಯ ಎಲ್ಲ ನೀರು ಪಾಲಾಗಿದೆ. ವಸ್ತುಗಳೆಲ್ಲ ಹಾಳಾಗಿದೆ. ಇಡೀ ಗ್ರಾಮನೇ ಜಲಾವೃತ ಆಗಿದೆ. ದೃಶ್ಯದಲ್ಲೂ ನಾವು ನೋಡ್ಬೋದು ಅದನ್ನ. ಮನೆ ಹೊರಗಡೆನೆ ಇಷ್ಟು ಪ್ರಮಾಣದಲ್ಲಿ ನೀರು ನಿಂತಿದೆ ಅಂದ್ರೆ ಮನೆ ಒಳಗಡೆನೂ ಸಾಕಷ್ಟು ಅಡಿ ನೀರು ನಿಂತಿದೆ. ಇನ್ನು ತುಮಕೂರು ಭಾಗದಲ್ಲಿ ಸತತವಾಗಿ ಮಳೆ ಸುರಿತಾ ಇದೆ. ಸೇತುವೆ ಮೇಲೆಲ್ಲ ನೀರು ಹರಿತಾ ಇದೆ. ರಭಸವಾಗಿ ಹರಿತಾ ಇರುವಂತ ನೀರಲ್ಲಿ ಟ್ರ್ಯಾಕ್ಟರ್ ಚಾಲಕ ಹುಚ್ಚಾಟವನ್ನ ಮಾಡಿದ್ದಾನೆ. ಸೇತುವೆ ದಾಟುವಾಗ ಟ್ರ್ಯಾಕ್ಟರ್ ಪಲ್ಟಿಯಾಗಿದೆ. ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಚಂದ್ರಗಿರಿಯಲ್ಲಿ ಘಟನೆ ನಡೆದಿದ್ದು ಟ್ರ್ಯಾಕ್ಟರ್ನಲ್ಲಿದ್ದ 4 ಜನ ಮಹಿಳೆಯರು ಹಾಗೇನೆ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಟ್ರ್ಯಾಕ್ಟರ್ನಲ್ಲಿದ್ದ ಹಾಲಿನ ಕ್ಯಾನ್ಗಳೆಲ್ಲ ನೀರಲ್ಲಿ ಮುಳುಗೋಗಿದೆ. ಮತ್ತೊಂದು ಮಹಾ ತೆರವಿಗೆ ನೋಯ್ಡಾದಲ್ಲಿ ಸಿದ್ಧತೆಗಳು ಆಗಿದೆ. ಮತ್ತೊಂದು ಎತ್ತರದ ಕಟ್ಟಡದ ಧ್ವಂಸಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಮಧ್ಯಾಹ್ನ 2:00ವರೆಗೆ ನೋಯ್ಡಾದ ಅವಳಿ ಕಟ್ಟಡಗಳನ್ನು ಧ್ವಂಸ ಮಾಡಲಾಗುತ್ತೆ. ಸೂಪರ್ಟೆಕ್, ಅಪೆಕ್ಸ್ ಹಾಗೇನೆ ಸಿಯಾನ್ ಇವೆರಡು ಅವಳಿ ಗೋಪುರ ಧ್ವಂಸಕ್ಕೆ ತಯಾರಿಗಳಾಗಿದೆ. ಸುಮಾರು 20 ಕೋಟಿ ವೆಚ್ಚದಲ್ಲಿ ಅವಳಿ ಕಟ್ಟಡಗಳ ಧ್ವಂಸಕ್ಕೆ ತಯಾರಿಗಳಾಗಿರೋದು. ಈಗ ಏಕಾಏಕಿ ಹಿಂಗೆ ಮಾಡೋಕ್ಕಾಗಲ್ಲ. ಅದಕ್ಕೊಂದಿಷ್ಟು ಪ್ರಿಕಾಷನರಿ ಮೆಷರ್ಸ್ ಅಂತ ಕೈಗೊಳ್ಳಬೇಕಾಗುತ್ತೆ. ಆ ಪ್ರಿಕಾಷನರಿ ಮೆಷರ್ಸ್ ಎಲ್ಲ ಮಾಡ್ಕೊಂಡಿದ್ದಾರೆ ಅಲ್ಲಿರುವಂಥ ಸಿಬ್ಬಂದಿ ಅಧಿಕಾರಿಗಳು. ಮುನ್ನೆಚ್ಚರಿಕಾ ಕ್ರಮವಾಗಿ ಸಮೀಪ ಅಂದರೆ ಸುತ್ತಮುತ್ತ ಬಿಲ್ಡಿಂಗ್ಸ್ ಇದೆಯಲ್ಲ ಆ ಜನರನ್ನೆಲ್ಲ ಸ್ಥಳಾಂತರ ಮಾಡಿದ್ದಾರೆ. ಇನ್ನು ಟ್ರಾಫಿಕ್ ಡೈವರ್ಷನ್ ಮಾಡ್ತಾರೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ. ಮಧ್ಯಾಹ್ನ 2:15 ವಾಹನ ಸಂಚಾರ ಆ ಸುತ್ತಮುತ್ತ ರಸ್ತೆಗಳಲ್ಲಿ ಭಾಗದಲ್ಲಿ ನಿರ್ಬಂಧ ಇರ್ತಾರೆ, ಅಂದರೆ ಸ್ಥಗಿತಗೊಳಿಸ್ತಾರೆ. ಇನ್ನು 2:15 ಎಕ್ಸಾಕ್ಟ್ ಆಗಿ ಈ ಬಿಲ್ಡಿಂಗ್ ಅನ್ನು ಬೀಳಿಸೋದು. ಕಟ್ಟೋಕ್ಕೆ ಅದೆಷ್ಟು ತಿಂಗಳು ಎಷ್ಟು ವರ್ಷ ಹಿಡಿದಿದ್ರೋ ಗೊತ್ತಿಲ್ಲ. ಆದರೆ ಕೇವಲ 9 ಸೆಕೆಂಡ್ನಲ್ಲಿ ಈ ಕಟ್ಟಡ ಧ್ವಂಸ ಆಗ್ಬಿಡುತ್ತೆ. 4 ಗಂಟೆಗೆ ಕಟ್ಟಡಗಳ ಸುತ್ತಲಿನ ಜನರಿಗೆ ಮತ್ತೆ ಅವಕಾಶ ಎಂಟ್ರಿಗೆ ಸಿಗುತ್ತೆ.
पुलिस फोर्स एक्सक्लूजन जोन के आसपास पूरा डिप्लॉय किया गया है। ट्रैफिक डाइवर्शन पॉइंट्स एक्टिवेट हो गया है और जो ट्विन टावर्स का आसपास जो एक्सक्लूजन जोन है वहाँ पूरा का पूरा पुलिस एक बार रिसीव कर रही है। जो लोग अभी भी छुपे हुए हैं क्या है इसको पूरा देखने के लिए पूरा टीम स्वीप करने के बाद एक एएस चेक का टीम बुलाकर एक सर्च भी कराएंगे। पुलिस फोर्स एक्सक्लूजन जोन के आसपास पूरा डिप्लॉय किया गया है। ट्रैफिक डाइवर्शन पॉइंट्स एक्टिवेट हो गया है और जो ट्विन टावर्स का आसपास जो एक्सक्लूजन ಇನ್ನು ಈ ಹಿಂದೆ ಕೇರಳದ ಕೊಚ್ಚಿಯಲ್ಲಿ ಜನವರಿ 11ನೇ ತಾರೀಕು 2020ರಲ್ಲಿ ಕಾನೂನು ಬಾಹಿರವಾಗಿ ನಿರ್ಮಿಸಿದ್ದ ಅಪಾರ್ಟ್ಮೆಂಟ್ಗಳನ್ನು ಧರೆಗೆ ಉರುಳಿಸಲಾಗಿತ್ತು. ಕರಾವಳಿ ನಿಯಂತ್ರಣ ವಲಯ ನಿಯಮ ಉಲ್ಲಂಘನೆ ಆದಂತ ಹಿನ್ನೆಲೆಯಲ್ಲಿ ಅವಳಿ ಕಟ್ಟಡಗಳನ್ನು ಉರುಳಿಸಿದ್ರು. ಹೋಲಿ ಫೈಟ್ಸ್ ಹಾಗೇನೆ ಆಲ್ಫಾ ಸೆರೆನ್ಸ್ ಅನ್ನೋ 2 ಅವಳಿ ಕಟ್ಟಡಗಳನ್ನು ನೆಲಸಮ ಮಾಡಿದ್ರು. ಈಗ ನೋಯ್ಡಾದ ಸರಣಿ ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.